ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಬಹಳ ಜನ ನೀಟ್ ಮತ್ತೆ ಅಂದ್ರೆ ನೀಟ್ ಅಲ್ಲಿ MBBS ಮತ್ತೆ BDS ಸೀಟ್ಗಳು ಅಲಾಟ್ ಆದಂತಹ ವಿದ್ಯಾರ್ಥಿಗಳ ಮತ್ತು ಪಾಲಕರು ವೇಟ್ ಮಾಡ್ತಿದ್ದಂತಹ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನು ರಿಲೀಸ್ ಮಾಡಿದ್ರು. ಆಲ್ದೋ 1 ಗಂಟೆ ಅಂತ ಹೇಳಿದವರು ಮಧ್ಯಾಹ್ನ 4:30 5 ಗಂಟೆಗೆ ರಿಲೀಸ್ ಮಾಡಿದ್ರೂ ಕೂಡ ಸೊ ಕೆಲವೊಂದಷ್ಟು ಗುಡ್ ನ್ಯೂಸ್ ಗಳನ್ನ ಹೈಯರ್ ಫೀಸ್ ಅಂದ್ರೆ 12 ಲಕ್ಷಕ್ಕಿಂತ ಜಾಸ್ತಿ ಅಲಾಟ್ ಆದವರಿಗೆ ತೆಗೆದುಕೊಂಡು ಬಂದ್ರು. ಸೊ ಅದ್ರ ಜೊತೆ ಕೆಲವೊಂದಷ್ಟು ಹೊಸ ರೂಲ್ಸ್ ಗಳನ್ನ ಹೇಳಿದ್ದಾರೆ. ಸೊ ಇವೆಲ್ಲವನ್ನ ಡೀಟೇಲ್ ಆಗಿ ನಮ್ಮ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ ಅವರ ಬಾಯಲ್ಲೇ ಕೇಳಬೇಕು ಅಂದ್ರೆ ದಯವಿಟ್ಟು ಯೂಟ್ಯೂಬಿಗೆ ಹೋಗಿ ಅಲ್ಲಿ ಕೆಇಎ ವಿಕಾಸನ ಅನ್ನೋ ಒಂದು ಚಾನಲ್ ನ ನೋಡಿ, ಅದರಲ್ಲಿ ರೀಸೆಂಟ್ ಆಗಿ ಕೊಟ್ಟಿರುವಂತಹ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಒಂದು 20 to 23 ಮಿನಿಟ್ಸ್ ಒಂದು ವಿಡಿಯೋ ಇದೆ, ಕಂಪ್ಲೀಟ್ ಆಗಿ ನೋಡಿ. ಆ ಒಂದು ವಿಡಿಯೋದಲ್ಲಿ ನಾನು ಮೊನ್ನೆ ತಾನೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಸೊ ಬಹಳ ವಾಟ್ಸಪ್ ಗಳಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ, ನಾನ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಸೀಟ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಕೆಇ ಅವರು ಮೊದಲು ಏನು ಕರ್ನಾಟಕದ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ರು, ಅದರಲ್ಲಿ ಹೆಸರು ಇಲ್ಲದೆ ಇದ್ದವರು ಮೊನ್ನೆ ರಿಲೀಸ್ ಮಾಡಿರುವಂತ ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ಹೆಸರು ಬಂದ್ಬಿಟ್ಟಿದೆ. ಸೊ ಅನ್ಯಾಯ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಬಹಳ ಜನ ಹೇಳ್ಕೊಂಡಿದ್ರು. ಸೊ ಅವರೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಅನ್ನ ನಾನು ಕೊಟ್ಟಿದ್ದೆ. ಅದೇ ಕ್ಲಾರಿಫಿಕೇಶನ್ ಅನ್ನ ಕೆಇ ಅವರು ಕೂಡ ಕೆಇಎ ಡೈರೆಕ್ಟರ್ ಅವರು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಕೂಡ ಕೇಳಿ. ಮತ್ತೆ ಸೆಕ್ಯೂರಿಟಿ ಡಿಪಾಸಿಟ್, ಕಾಷನ್ ಡಿಪಾಸಿಟ್ ಇವೆಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇನ್ನು ಕೆಲವೊಂದಷ್ಟು ಜನ ಪೇರೆಂಟ್ಸ್ ಗಳು ಮತ್ತು ಪಾಲಕರಿಗೆ ಸೊ ನನ್ನ ಕಡೆಯಿಂದನೂ ನ್ಯೂಸ್ ಬರ್ಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂಥವರಿಗೆ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನೀಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ನಿಮಗೇನು ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ, ಈ ಒಂದು ಲಿಂಕ್ ಅನ್ನ ಯೂಸ್ ಮಾಡಿ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು, ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಚಾಯ್ಸ್ ಒನ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ಸೊ ಮೊದಲು ಚಾಯ್ಸ್ 1 ತಗೊಳ್ತೀರಿ, ಅದಾದ್ಮೇಲೆ ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ, ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಬರ್ತದ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ಹೋಗಿ ಅಡ್ಮಿಷನ್ ತಗೋತೀರಿ. ಚಾಯ್ಸ್ 2 ಅನ್ನ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಯಾವುದೇ ಕಾಲೇಜಿಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಚಾಯ್ಸ್ 2 ಅನ್ನ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ನೀವು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ತೀರಿ, ನೀವು ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ, ಅದಾದ್ಮೇಲೆ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವವರೆಗೆ ವೇಟ್ ಮಾಡ್ತೀರಿ. ಈಗ ಬಹಳ ಜನ ಕೇಳ್ತಾರೆ, ಸರ್ ಸೆಕೆಂಡ್ ರೌಂಡ್ ಯಾವಾಗ? ಸೆಕೆಂಡ್ ರೌಂಡ್ ಇನ್ನೂ ಪೇಷನ್ಸ್ ಇರ್ಬೇಕು, ನಿಮಗೆ ತಾಳ್ಮೆ ಇರ್ಲಿ. ಓಕೆ, ಸೊ 1 ಗಂಟೆ ಕೊಡಬೇಕಾಗಿರುವಂತ ಲಿಂಕ್ ಅನ್ನ 5 ಗಂಟೆಗೆ ಕೆಇ ಅವರು ಕೊಟ್ಟಿದ್ದಾರೆ. ಸೊ ಎಷ್ಟು ತಾಳ್ಮೆ ಇದೆ ನೋಡಿ ಅವರಿಗೆ. ಅದೇ ರೀತಿ ನಿಮಗೂ ಕೂಡ ತಾಳ್ಮೆ ಇರ್ಲಿ. 25ನೇ ತಾರೀಕಿನ ಒಳಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಅದಕ್ಕಾಗಿ 25ನೇ ತಾರೀಕು ಆದ್ಮೇಲೆ ನಿಮ್ಮ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತದ. ಚಾಯ್ಸ್ 2 ಅನ್ನ ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇಮೆಂಟ್ ಮಾಡಿ ನಿಶ್ಚಿಂತೆಯಿಂದ ಇರಿ. ಇನ್ನು ಚಾಯ್ಸ್ 3 ಅನ್ನು ತೆಗೆದುಕೊಂಡವರಿಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಿ, ಫೀಸು ಕೂಡ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ದ ಸೆಕೆಂಡ್ ರೌಂಡ್ ವೇಟ್ ಮಾಡಿ. ಅದರಲ್ಲಿ ಮತ್ತೆ ಕೇಳ್ತಾರೆ, ಸರ್ ನಾನು MBBS ಗೆ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು, ಯಾವಾಗ ಮಾಡಬೇಕು? ಅದು ಈಗ ಮಾಡೋದಿರೋದಿಲ್ಲ, ಗೊತ್ತಿರಲಿ, ಈಗ ಇರೋದಿಲ್ಲ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಮೇಲೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋದಕ್ಕೆ ಮತ್ತೆ ಲಿಂಕ್ ಅನ್ನ ವಿದ್ಯಾರ್ಥಿಗಳಿಗೆ ಕೆಇ ಅವರು ಕೊಡ್ತಾರೆ. ಅಲ್ಲಿಯ ತನಕ ವೇಟ್ ಮಾಡಿ. ಇದಾದ ಮೇಲೆ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಕೆಇ ಅವರ ಕಡೆಯಿಂದನೂ ಇದೆ, ಇನ್ನೂ ಕೂಡ ಕರೆಕ್ಟ್ ಆಗಿ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ದಯವಿಟ್ಟು ಕೆಇ ಅವರಿಗೆ ರಿಕ್ವೆಸ್ಟ್ ಎಷ್ಟೇ, ಮೊದಲು ನೀವು ಎಲ್ಲದಕ್ಕೂ ರೆಡಿಯಾಗಿ ಸೊ ಮೈದಾನಕ್ಕೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇಲ್ಲಿ ಬಂದ ಮೇಲೆ ವಿದ್ಯಾರ್ಥಿಗಳು ಲಾಗಿನ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಚಲನ್ ಡೌನ್ಲೋಡ್ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಇನ್ನೂ ಕೂಡ ಚಾಯ್ಸ್ 1 ತೆಗೆದುಕೊಂಡಂತವ್ರು ಫೀಸ್ ಪೇಮೆಂಟ್ ಮಾಡಿದವರು ಕೂಡ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಇಮಿಡಿಯೇಟ್ ಆಗಿ. ಸೊ ಆಕ್ಚುಲಿ ಅದು ಆಗ್ಬೇಕು. ಸೊ ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೂ ಕೂಡ ನಾನು ಹೇಳೋದಿಷ್ಟೇ, ಪೇಷನ್ಸ್ ಇಂದ ಇರಿ. ಓಕೆ, ತಾಳ್ಮೆಯಿಂದ ಇರಿ. ನಾಳೆಯ ತನಕ ಡೌನ್ಲೋಡ್ ಆಗ್ತದ. ಈವನ್ ಇವತ್ತೇ ನೀವು ಡೌನ್ಲೋಡ್ ಮಾಡ್ಕೊಂಡ್ರು ಏನು ನಾಳೆ ನೀವು ಅಡ್ಮಿಷನ್ಗೆ ಹೋಗೋದಿಲ್ಲ, ಅಥವಾ ಚಲನನ್ನ ಇವತ್ತೇ ಡೌನ್ಲೋಡ್ ಮಾಡ್ಕೊಂಡ್ರು ಏನು ನಾಳೆ ಏನು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ನಾಳೆ ರಜೆ ಇರ್ತದೆ ಬ್ಯಾಂಕು ಅಲ್ವಾ, ನೀವು ಸ್ಯಾಟರ್ಡೆ ಮತ್ತು ಮಂಡೇ ಪೇಮೆಂಟ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಾಳೆಯ ದಿವಸ ಸ್ವಾತಂತ್ರ್ಯ ದಿನವನ್ನ ಆಚರಿಸಿ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಆದ್ಮೇಲೆ ಸೊ ನಿಮ್ಮ ಟಿಫಿನ್ ತಿಂಡಿ ಎಲ್ಲ ಆದ್ಮೇಲೆ ಕುತ್ಕೊಂಡು ಲಾಗಿನ್ ಆಗ್ಬಿಟ್ಟು ಚಲನ್ ಡೌನ್ಲೋಡ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ 16 ಮತ್ತೆ 18 ಅಂದ್ರೆ ಸ್ಯಾಟರ್ಡೆ ಮತ್ತು ಮಂಡೇ ಬ್ಯಾಂಕಿಗೆ ಹೋಗಿ ಫೀಸ್ ಅನ್ನ ಪೇಮೆಂಟ್ ಮಾಡಿ. ಸೊ ಅದು ಕೂಡ ಎಕ್ಸ್ಟೆಂಡ್ ಆಗ್ತದ, ವರಿಬೇಡ. ಯಾಕಂದ್ರೆ MCC ಅವ್ರದ್ದು ಎಕ್ಸ್ಟೆಂಡ್ ಆಗಿದೆ, 22ನೇ ತಾರೀಕುವರೆಗೆ ಹೋಗಿದೆ. ಸೊ ಆ ಕಾರಣಕ್ಕೆ 18ನೇ ತಾರೀಕು ಇರೋದು 22ನೇ ತಾರೀಕು ಆಗಿರೋದಕ್ಕೆ ನಮ್ಮ ಕರ್ನಾಟಕದ್ದು ಕೂಡ ಎಕ್ಸ್ಟೆಂಡ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಫೈನ್. ಸೊ ಈಗ ಇಲ್ಲಿ ಇನ್ನೊಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನೋಡಿ, ಅದ್ರ ಬಗ್ಗೆ ಒಂದು 5 ನಿಮಿಷದಲ್ಲಿ ನಾನು ಹೇಳ್ಬಿಡ್ತೀನಿ. ಈ ಪ್ರಕಟಣೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಪ್ರಕಟಣೆಯ ಜೊತೆಗೆ ನಾನು ನಿಮಗೆ ಇನ್ನೊಂದು ಪಾಯಿಂಟ್ ಅನ್ನು ಹೇಳೋದೇನಂತಂದ್ರೆ, ಸೊ ಕೆಇ ಅವರಿಗೆ ಎಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದ್ರೆ, ಸೊ ನೀವೇನೋ ಚಾನಲ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ.
ಫೈನ್. ಆದರೆ ಗೊತ್ತಿರಲಿ, ಚಲನ್ನಿನಲ್ಲಿ ಡೇಟ್ ಆಫ್ ದ ಲಾಸ್ಟ್ ಡೇಟ್ ಫಾರ್ ದ ಪೇಮೆಂಟ್ ಏನಿದೆ 14/8 ಅಂತ ತೋರಿಸ್ತಾ ಇದೆ. ಈಗ ಜಸ್ಟ್ ಡೌನ್ಲೋಡ್ ಮಾಡಿ ಕೂಡ ಚೆಕ್ ಮಾಡಿದ್ದೀನಿ ನಾನು, ಈಗಲೂ ಕೂಡ 14/8 ಅಂತಾನೆ ತೋರಿಸ್ತಾ ಇದೆ. ದಯವಿಟ್ಟು ಕೆಇ ಅವರೇ ಈ ಒಂದು ಡೇಟ್ ಅನ್ನ ಚೇಂಜ್ ಮಾಡಿ. ಯಾರ್ಯಾರು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ನೀವು ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ ಈ ಡೇಟ್ ಚೇಂಜ್ ಆದ್ಮೇಲೆ. ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಇದನ್ನ ಎಕ್ಸೆಪ್ಟ್ ಮಾಡೋದಿಲ್ಲ, ಯಾಕಂದ್ರೆ ಲಾಸ್ಟ್ ಡೇಟ್ ಫಾರ್ ದ ಪೇಮೆಂಟ್ 14th ಇದ್ದಾಗ ನೀವು 16th ಗೆ ಪೇಮೆಂಟ್ ಮಾಡ್ಬೇಕಂತ ಹೋದಾಗ ಬ್ಯಾಂಕ್ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕೆಇ ಅವರಲ್ಲಿ, ದಯವಿಟ್ಟು ಇದನ್ನ ಚೇಂಜ್ ಮಾಡಿ. ಓಕೆ, 14ನೇ ತಾರೀಕು ಇರೋದನ್ನ ಲಾಸ್ಟ್ ಡೇಟ್ ತಗೊಂಡು ಹೋಗಿ. ಸೊ ಲಾಸ್ಟ್ ಡೇಟ್ ತಗೊಂಡು ಹೋದ್ಮೇಲೆ ಅಂದ್ರೆ 18ನೇ ತಾರೀಕು ಅಂತನಾದ್ರೂ ಕೊಡಿ, ಸೊ ದಟ್ ಸ್ಟೂಡೆಂಟ್ಸ್ಗಳು, ಪಾಲಕರು 16 ಮತ್ತು 18ಕ್ಕೆ ಪೇಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಇದು ಒಂದು ಬಿಗ್ ಮಿಸ್ಟೇಕ್ ಆಗಿದೆ ಕೆಇ ಅವರ ಕಡೆಯಿಂದ. ಲಾಸ್ಟ್ ಡೇಟ್ ಫಾರ್ ದ ಪೇಮೆಂಟ್ 14 ಅಂತ ತೋರಿಸ್ತಾ ಇದೆ. ದಯವಿಟ್ಟು ಇದನ್ನ ಕ್ಲಿಯರ್ ಮಾಡಿ, ಕರೆಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಇ ಅವರ ನೋಟಿಫಿಕೇಶನ್ ಇವತ್ತು ಬಂದಿರೋದು ಯಾರಿಗೆ? ಬಹಳ ಸರಿ ಏನಾಗ್ತದೆ, ವಿದ್ಯಾರ್ಥಿಗಳು ಯಾವುದೋ ಒಂದು ಪ್ಯಾನಿಕ್ನೆಸ್ ನಲ್ಲಿ ಇರ್ತಾರೆ, ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಏನೇ ನೋಟಿಫಿಕೇಶನ್ ಬಂದಿದೆ ಅವೆಲ್ಲ ನೋಟಿಫಿಕೇಶನ್ ನನಗೋಸ್ಕರನೇ ಬಂದಿದೆ ಅಂತ ಇಟ್ಕೊಂಡ್ ಬಿಡ್ತಾರೆ. ಹಾಗಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರು ಮತ್ತೆ ಯಾವುದೇ ಸೀಟ್ ಅಲಾಟ್ ಆಗದೆ ಇದ್ದವರು MBBS ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 1 ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಟಬೇಕು. ಅದು ಈಗ ಇರೋದಿಲ್ಲ. ಈ ನೋಟಿಫಿಕೇಶನ್ ಅಲ್ಲಿ ಅವರಿಗೆ ಏನೂ ಇನ್ಫಾರ್ಮೇಶನ್ ಇಲ್ಲ. ಈ ನೋಟಿಫಿಕೇಶನ್ ಯಾರಿಗೆ ಅಂತ ಅಂದ್ರೆ, ಯಾರು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ಗೊತ್ತಿರ್ಲಿ. ಈ ಒಂದು ನೋಟಿಫಿಕೇಶನ್ ಓನ್ಲಿ ಫಾರ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಚಾಯ್ಸ್ 2 ತಗೊಳ್ತಾ ಇದ್ದೀರಿ ಫಸ್ಟ್ ರೌಂಡ್ ಅಲ್ಲಿ ಅಂತ ಮಾತ್ರ ಇದ್ರೆ ಇದನ್ನ ನೋಡಿ ಮುಂದೆ, ಇಲ್ಲಾಂದ್ರೆ ನೋಡೋದಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಈಗ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ದಾರೆ, ಆಲ್ರೆಡಿ ಕೆಲವೊಂದಷ್ಟು ವಿಷಯಗಳು ಆಲ್ರೆಡಿ ನಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಜಿ ವರ್ಗದಲ್ಲಿ ಸೀಟು ಸಿಕ್ಕಿದೆ ಅಂದ್ರೆ, ಜಿ ವರ್ಗ ಅಂದ್ರೆ ಯಾವುದು? ಜಿ ವರ್ಗ ಅಂದ್ರೆ 65,000 ಗೌರ್ಮೆಂಟ್ ಸೀಟ್ ಇರ್ಬೋದು, ಇಲ್ಲ 1.5 lakh ಗೌರ್ಮೆಂಟ್ ಇನ್ ಪ್ರೈವೇಟ್ ಇರ್ಬೋದು. ಇದಕ್ಕೆ ನಾವು ಜಿ ವರ್ಗ ಅಂತ ಕರಿತೀವಿ. ಈ ಜಿ ವರ್ಗದಲ್ಲಿ ಸೀಟ್ ತೆಗೆದುಕೊಂಡಂತಹ ಯಾವುದೇ ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ ಯಾರೇ ಇರಲಿ, ಸೊ ನೀವು ಚಾಯ್ಸ್ 2 ಅನ್ನ ತೆಗೆದುಕೊಂಡಾಗ ಕೋರ್ಸಿನ ಫೀಸ್ ನಿಮಗೇನು ಚಲನ್ ನಲ್ಲಿ ತೋರಿಸ್ತಾ ಇದೆ ಅದನ್ನ ಪೇಮೆಂಟ್ ಮಾಡ್ತೀರಿ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಚಲನ್ ತೋರಿಸ್ತಾ ಇದ್ದೀನಿ ನಾನು, ಹೌದಾ? ಈ ವಿದ್ಯಾರ್ಥಿಗೆ ಚಲನ್ ನೋಡಿ, ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದಕ್ಕೆ ಚಲನ್ ಅಮೌಂಟ್ 64,350 ತೋರಿಸ್ತಾ ಇದೆ. ಇದನ್ನ ಅವರು ಪೇ ಮಾಡಬೇಕು. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದು ಆಲ್ರೆಡಿ ನಮ್ಗೆ ಗೊತ್ತಿತ್ತು. ಮೊದಲನೇ ಸುತ್ತಿನಲ್ಲಿ ಜಿ ವರ್ಗದಲ್ಲಿ ಸೀಟ್ಸ್ ತಗೊಂಡ್ರೆ ಅಂದ್ರೆ 65 ಅಥವಾ 1.5 lakh ಗೌರ್ಮೆಂಟ್ ಕ್ಯಾಟಗರಿಯಲ್ಲಿ ಸೀಟ್ ತಗೊಂಡ್ರೆ ಕಂಪ್ಲೀಟ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಇನ್ನು ಎರಡನೇ ಪಾಯಿಂಟ್ ಬರೋಣಂತೆ, ಬಹಳ ಇಂಪಾರ್ಟೆಂಟ್ ಇದು. ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಈಗ ಏನಾಗ್ಬಿಡ್ತಿತ್ತು ಅಂದ್ರೆ 12 ಲಕ್ಷಕ್ಕಿಂತ ಜಾಸ್ತಿ ರುಪೀಸ್ ಇರುವಂತಹ ಸೀಟ್ ಸಿಕ್ಕಾಗ, ಅಂದ್ರೆ ಕೆಲವೊಬ್ಬರಿಗೆ SDM 20 ಲಕ್ಷ ಸಿಕ್ಕಿರ್ಬೋದು, ಅಥವಾ BGS, ಸಪ್ತಗಿರಿ, ಡಾಕ್ಟರ್ ಚಂದ್ರಮ, ದಯಾನಂದ್ ಸಾಗರ, ಆದಿಚುಂಚನಗಿರಿ ಅಂತ ಹೇಳಿ 22.5 ಸಿಕ್ಕಿರ್ಬೋದು, MS ರಾಮ 25 ಸಿಕ್ಕಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸೀಟು 30-35 ಲಕ್ಷದ್ದು ಸಿಕ್ಕಿರಬಹುದು. ಬಟ್ ಆ ಎಲ್ಲಾ ವಿದ್ಯಾರ್ಥಿಗಳು ಅಷ್ಟು ಅಮೌಂಟ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ನೀವು 12 ಲಕ್ಷವನ್ನ ಕಟ್ಟಿದರೆ ಸಾಕು ಅಂತ ಈ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೆಇ ಅವರು ಕೊಟ್ಟಿರೋದು. ಸೊ ನೋಡಿ, ಇದರಲ್ಲಿ ಬಹಳ ಇಂಪಾರ್ಟೆಂಟ್, ಎಕ್ಸೆಪ್ಟ್ ಪರಿಶಿಷ್ಟ ಜಾತಿ ಅಂದ್ರೆ SC, ST ಮತ್ತೆ ಕ್ಯಾಟಗರಿ 1 ದವ್ರನ್ನ ಬಿಟ್ಟು, ಅವರಿಗೆ 3ನೇ ಪಾಯಿಂಟ್ ಸಂಬಂಧ ಇದೆ, ಅದನ್ನ ಹೇಳ್ತೀನಿ. 2ನೇ ಪಾಯಿಂಟ್ SC, ST ಕ್ಯಾಟಗರಿ 1 ದವರಿಗೆ ಬಿಟ್ಟು ನಿಮಗೆ 12 ಲಕ್ಷದ ಸೀಟ್ ಸಿಕ್ಕಿದೆ ಈಗ, ಹೌದಾ? GMP ಸೀಟ್ ಸಿಕ್ಕಿದೆ, 12 ಲಕ್ಷದ GMP ಸಿಕ್ಕಿರಬಹುದು, ಅಥವಾ NRI ಅದರ್ಸ್ ಸಿಕ್ಕಿರಬಹುದು, ಅಥವಾ NRI ಸಿಕ್ಕಿರಬಹುದು, ಅಥವಾ 20 ಲಕ್ಷ ಸೀಟ್ ಸಿಕ್ಕಿರಬಹುದು, ಯಾವುದೇ ಇರಲಿ. ನೀವುಗಳು 12 ಲಕ್ಷಕ್ಕಿಂತ ಹೆಚ್ಚಿನ ಶುಲ್ಕದ ಒಂದು ವೈದ್ಯಕೀಯ ಸೀಟು ನಿಮಗೆ ಸಿಕ್ಕಿದ್ರೆ, ನೀವು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ನೀವು 12,117 ರೂಪಾಯಿಯನ್ನ ಮಾತ್ರ ಪೇಮೆಂಟ್ ಮಾಡಿದ್ರೆ ಸಾಕು. ಇಷ್ಟು ದಿನ ಏನಿರ್ತಿತ್ತು, ಈಗ SDM ನನಗೆ 20 ಲಕ್ಷ 15,000 ಸೀಟ್ ಸಿಕ್ಕರೆ ನಾನು 20 ಲಕ್ಷ 15,000 ಪೇ ಮಾಡಬೇಕಿತ್ತು ಫಸ್ಟ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಬಟ್ ಈ ವರ್ಷ ಅದನ್ನ ಚೇಂಜ್ ಮಾಡಿ ಏನ್ ಮಾಡಿದ್ದಾರೆ, ಕೇವಲ 12 ಲಕ್ಷ ರೂಪಾಯಿ ಅಷ್ಟೇ ತಗೊಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನಂತ ಕರಿತಾ ಇದ್ದಾರೆ ಅಂತಂದ್ರೆ ಮುಂಗಡ ಕೋರ್ಸ್ ಶುಲ್ಕ ಅಂತ ಕರಿತಾ ಇದ್ದಾರೆ.
ಸೊ ಮುಂಗಡ ಕೋರ್ಸ್ ಶುಲ್ಕ ಅಂತ ಕರಿತಾ ಇದ್ದಾರೆ, ಅದನ್ನ ಮಾತ್ರ ಪೇಮೆಂಟ್ ಮಾಡಿದ್ರೆ ಸಾಕು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. GMP 12 ಸರ್, ಈಗ 12 ಲಕ್ಷ ಅಲಾಟ್ ಆದವ್ರು ಏನ್ ಮಾಡ್ಬೇಕು? 12 ಲಕ್ಷ ಅಲಾಟ್ ಆದವರು SC ST ಕ್ಯಾಟಗರಿ 1 ಅವ್ರನ್ನ ಬಿಟ್ಟು ಉಳಿದಂತ ವಿದ್ಯಾರ್ಥಿಗಳು 12 ಲಕ್ಷ ಕಟ್ಟಲೇಬೇಕು. ಬಟ್ 12 ಲಕ್ಷಕ್ಕಿಂತ ಜಾಸ್ತಿ ದುಡ್ಡಿನ ಒಂದು ಸೀಟ್ ನಿಮಗೆ ಅಲಾಟ್ ಆದರೂ ಕೂಡ ನೀವು 12 ಲಕ್ಷನೇ ಕಟ್ಟಿದರೆ ಸಾಕು. ಓಕೆ, 12 ಲಕ್ಷ ಕಟ್ಟಿದ್ರು ಸಾಕು. ನೀವು ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತೆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಪಾವತಿ ಮಾಡಿದ್ರೆ ಸಾಕು. ಓಕೆ, ಅಂದ್ರೆ ಈಗ 20 ಲಕ್ಷ ಸೀಟ್ ಸಿಕ್ಕರೆ 12 ಲಕ್ಷ ಈ ಪೇ ಮಾಡ್ತೀರಿ, 8 ಲಕ್ಷ ನಿಮಗೆ ಅದೇ ಸೀಟು ಕನ್ಫರ್ಮ್ ಆಯ್ತು ಅಂದ್ರೆ ಸೊ ಸೆಕೆಂಡ್ ರೌಂಡ್ ಆದ್ಮೇಲೆ ನೀವು ಪೇಮೆಂಟ್ ಮಾಡ್ತೀರಿ, ಅಡ್ಮಿಷನ್ ತಗೋತೀರಿ ಕಾಲೇಜ್ಗೆ ಹೋಗಿ. ಹೀಗೆ ಇನ್ನು ಯಾರ್ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂದ್ರೆ SC ST ಕ್ಯಾಟಗರಿ 1 ಅವ್ರು ಇರ್ತಾರೆ, ಅವರಿಗೆ ಖಾಸಗಿ ಕಾಲೇಜಿನಲ್ಲಿ P ವರ್ಗದ ಸೀಟು ಸಿಕ್ಕರೆ, ಇಟ್ ಇಸ್ ನಥಿಂಗ್ ಬಟ್ ಒನ್ಸ್ ಅಗೇನ್ GMP ಸೀಟ್. ಇದು GMP ಸೀಟ್ ಸಿಕ್ಕರೆ ಅಂಥವ್ರು 12 ಲಕ್ಷನೂ ಕೂಡ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಿರಲಿ, SC ST ಕ್ಯಾಟಗರಿ ಅಂದವರು 12 ಲಕ್ಷವನ್ನು ಕೂಡ ಪೇಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಗೆ 12 ಲಕ್ಷ ಸೀಟ್ ಸಿಕ್ಕರೂ ಕೂಡ ನೀವು ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು ಅಂದ್ರೆ ಓನ್ಲಿ ರಿಮೆಂಬರ್, ನೀವು ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು ಅಂತ ಅಂದ್ರೆ ಓನ್ಲಿ 2 lakh rupees ಮಾತ್ರ ನೀವು ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡ್ತೀರಿ. ಗೊತ್ತಿರಲಿ, ಎಲ್ಲ ಅದರ್ ಕ್ಯಾಟಗರಿ ವಿದ್ಯಾರ್ಥಿಗಳು 12 ಲಕ್ಷ ಸಿಕ್ಕರೆ 12 ಲಕ್ಷ ಪೇ ಮಾಡ್ತೀರಿ, 12 ಲಕ್ಷಕ್ಕಿಂತ ಜಾಸ್ತಿ ಯಾವುದೇ ಸಿಕ್ಕರೂ 12 ಲಕ್ಷನೇ ಪೇ ಮಾಡ್ತೀರಿ. ಆದ್ರೆ SC ST ಕ್ಯಾಟಗರಿ 1 ಅವರು ಮಾತ್ರ ನೀವು 12 ಲಕ್ಷ ಸೀಟ್ ಸಿಕ್ಕರೆ ನೀವು 2 ಲಕ್ಷವನ್ನ ಮಾತ್ರ ಪೇ ಮಾಡ್ತೀರಿ. 2 ಲಕ್ಷಕ್ಕಿಂತ ಜಾಸ್ತಿ ನೀವು ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಇದು KE ಅವರ ಉಡುಗೊರೆ ನಿಮಗೆ SC ST ಮತ್ತೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ. ಸರ್, ಹಾಗಾದ್ರೆ ನಂದು SC ST ಇದೆ, ನನಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ, ನಾ ಏನ್ ಮಾಡಬೇಕು? ಮ್ಯಾನೇಜ್ಮೆಂಟ್ ಸೀಟ್ ಇನ್ಫಾರ್ಮೇಶನ್ ಇದರಲ್ಲಿ ಇಲ್ಲ. ಇದರಲ್ಲಿ ಸ್ಪೆಷಲ್ ಆಗಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು, P ವರ್ಗದ ಸೀಟ್ ಅಂತಾನೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಆ ಕಾರಣಕ್ಕೆ ನನಗೆ ಇಷ್ಟೇ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. P ವರ್ಗದ ಸೀಟು ಅಂತ ಅಂದ್ರೆ ಓನ್ಲಿ ಈ ಸೀಟಿಗೆ ಮಾತ್ರ ಸಂಬಂಧಪಟ್ಟಿದ್ದು 12 ಲಕ್ಷ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಲಾಗಿನ್ ಆದ್ಮೇಲೆ ನಿಮಗೇನಾದ್ರೂ ಮ್ಯಾನೇಜ್ಮೆಂಟ್ ಸಿಕ್ಕೋರು ಕಡಿಮೆ ಆಯ್ತು ಅಂದ್ರೆ ವೆಲ್ ಅಂಡ್ ಗುಡ್. ನೆಕ್ಸ್ಟ್ 4ನೇ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಸೊ ಈಗ ಇವಿಷ್ಟೆಲ್ಲ ಪೇ ಮಾಡ್ತೀರಿ, ಸೆಕೆಂಡ್ ರೌಂಡಿಗೆ ಹೋಗ್ತೀರಿ ಅಲ್ವಾ? ಸೆಕೆಂಡ್ ರೌಂಡಿಗೆ ಹೋದ ಮೇಲೆ ನಿಮಗೆ ಇಂತಹ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ಕೋಟಾ ಅಥವಾ ಯಾವುದೇ ಇತರ ರಾಜ್ಯ ಕೌನ್ಸಿಲಿಂಗ್ ಅಂದ್ರೆ ಬೇರೆ ಕೌನ್ಸಿಲಿಂಗ್ ಅಲ್ಲಿ ಮೆಡಿಕಲ್ ಸೀಟು ನಿಮಗೆ ಅಲ್ಲೇನಾದ್ರೂ ಸಿಕ್ಕರೆ ಮತ್ತೆ ಅಲ್ಲೇ ನೀವು ಪ್ರವೇಶವನ್ನ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ರೆ ಅವಾಗ ಏನಾಗ್ತದ ಅಂತ ಅಂದ್ರೆ ಈ KEಯ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಗಿಂತ ಮುಂಚೆ ನೀವು KEಗೆ ಹೋಗಿ ಆ ಸೀಟನ್ನ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು. ಹಾಗಾದ್ರೆ ನೀವು ಕೇಳಬಹುದು, ಸರ್ ಮತ್ತೆ KE ರಿಸಲ್ಟ್ ಮೊದಲು ಬಂದ್ಬಿಟ್ರೆ? ಇಲ್ಲ, ಇವತ್ತು ಪ್ರಸನ್ನ ಸರ್ ಅವರು ತಮ್ಮ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಬೇಕಾದ್ರೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಮೊದಲೇ ಕೊಡ್ತೀವಿ ನಾವು, ಆದ್ರೆ ಫೈನಲ್ ರಿಸಲ್ಟ್ ಅನ್ನ ಮಾತ್ರ MCC ರಿಸಲ್ಟ್ ಆದ್ಮೇಲೆನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ಸೆಕೆಂಡ್ ರೌಂಡ್ ಆಲ್ ಇಂಡಿಯಾ ಕೋಟಾ MCC ಅಲ್ಲಿ ಸೀಟ್ ಸಿಕ್ತು ಅಥವಾ ಬೇರೆ ರಾಜ್ಯದಲ್ಲಿ ಸೀಟ್ ಸಿಕ್ಕರೆ ಆ ಸೀಟನ್ನು ನೀವು ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶಕ್ಕಿಂತ ಮುಂಚೆ ಅಂದ್ರೆ ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಕಿಂತ ಮುಂಚೆ ನೀವು KEಗೆ ಹೋಗಿ ಅದನ್ನ KE ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಈ ಮುಂಗಡ ಕೋರ್ಸ್ ಶುಲ್ಕ ಅಂತ ಏನವ್ರು ತಗೊಂಡಿರ್ತಾರೆ 12 ಲಕ್ಷ 2 ಲಕ್ಷ ಬೇರೆ ಬೇರೆ ಕ್ಯಾಟಗರಿ ಅವರಿಂದ, ಸೊ ಅವೆಲ್ಲವನ್ನ ಕೂಡ ನಿಮಗೆ ವಾಪಸ್ ಹಾಕ್ತಾರೆ, ಇಲ್ಲ ನೀವು ಸಿಕ್ಕಿರುವಂತ ಕಾಲೇಜಿಗೆ ವರ್ಗ ಮಾಡ್ತಾರೆ. ಇಲ್ಲಿ ಇತರ ರಾಜ್ಯ ಕಾಲೇಜಿಗೆ ವರ್ಗಾಯಿಸಲಾಗುವುದು ಅಂತ ಇದ್ರೂ ಕೂಡ KE ಡೈರೆಕ್ಟರ್ ತಮ್ಮ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಮ ಅಕೌಂಟಿಗೆ ಅದನ್ನ ಶಿಫ್ಟ್ ಮಾಡ್ತೀವಿ ಅಂತ. ಓಕೆ, ಸೊ ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು SC ST ಕ್ಯಾಟಗರಿ 1 ಅವರಿಗೆ ಕಾಷನ್ ಡಿಪಾಸಿಟ್ ಏನು 2 ಲಕ್ಷ ರೂಪಾಯಿಯನ್ನು ತಗೊಂಡಿರ್ತಾರೆ ಅದನ್ನು ಕೂಡ ವಾಪಸ್ ಕೊಡ್ತಾರೆ. ಯಾವಾಗ ಬೇರೆ ರಾಜ್ಯದಲ್ಲಿ ಅಥವಾ ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕು ನೀವು ಇಲ್ಲಿ ಬಂದು ಸೀಟನ್ನ ಕ್ಯಾನ್ಸಲ್ ಮಾಡಿಕೊಂಡರೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ರಿಮೆಂಬರ್ ದಟ್. ಅದಾದ್ಮೇಲೆ ಒಂದು ವೇಳೆ ಆಲ್ ಇಂಡಿಯಾ ಕೋಟಾದಲ್ಲೂ ಸೀಟ್ ಸಿಕ್ಕಿಲ್ಲ, ಇತರೆ ರಾಜ್ಯದಲ್ಲೂ ಸೀಟ್ ಸಿಕ್ಕಿಲ್ಲ, ಆದ್ರೂ ಕೂಡ ನೀವು KE ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಬಂದ್ರೆ ನೋಡಿ ಬಹಳ ಕ್ಲಿಯರ್ ಆಗಿ, ನೀವು ಹೊರಗಡೆ ಸೀಟ್ ಸಿಕ್ತು ಅವರೇ ಕರೆದು ಬಿಟ್ಟು ಕೊಡ್ತಾರೆ, ನೀವು ಹೋದ್ರೆ ಸಾಕು ಕೊಡ್ತಾರೆ. ಆದ್ರೆ ಗೊತ್ತಿರ್ಲಿ, ನಿಮ್ಗೆ ಎಲ್ಲೂ ಸೀಟೇ ಸಿಕ್ಕಿಲ್ಲ, ಈಗ ನೀವು ಸೆಕೆಂಡ್ ರೌಂಡ್ ಹೋಗ್ಬೇಕಂತ ಹೇಳಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡಿದಿರಿ, ಅದು ಎಷ್ಟೇ ಆಗಿರ್ಬೋದು, ಆ ದುಡ್ಡನ್ನ ನಿಮಗೆ ವಾಪಸ್ ನೀಡುವುದಿಲ್ಲ. ಯಾವಾಗ ನೀವು ಬೇರೆ ಎಲ್ಲೂ ಸೀಟೇ ಸಿಗದೇನೆ
ಸಿಂಪ್ಲಿ ಬಂದು ನನಗೆ ನಾ ಮೊದಲೇ ಹಂಗ ತುಂಬಿದ್ದೆ 12 ಲಕ್ಷ, ಸೊ ನನಗೆ 12 ಲಕ್ಷ ವಾಪಸ್ ಕೊಡ್ರಿ, ನನಗೆ ಸೀಟ್ ಬೇಡ ಅಂತ ಅಂದ್ರೆ ನಿಮ್ಗೆ ಕೊಡೋದಿಲ್ಲ. ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಮುಂಗಡ ಕೋರ್ಸ್ ಶುಲ್ಕ 12 ಲಕ್ಷವನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಮಾಡ್ಕೋತೀವಿ. ಅದ್ರ ಜೊತೆಗೆ ನೀವೇನಾದ್ರೂ SC ST ಕೆಟಗರಿ ಒಂದವರಾಗಿದ್ದು 2 ಲಕ್ಷ ಕಟ್ಟಿದ್ರೆ ಆ 2 ಲಕ್ಷವನ್ನು ಕೂಡ ಮುಟ್ಟುಗೋಲು ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನು ಕೂಡ ವಾಪಸ್ ಕೊಡೋದಿಲ್ಲ. ಇನ್ನು 6th ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ ಇದು ಕೂಡ ಗೊತ್ತಿರೋದೆ, ಮೊದಲನೇ ಸುತ್ತಿನಲ್ಲಿ G ಸೀಟ್ ನೀವು ಪಡೆದಿರ್ತೀರಿ, ಚಾಯ್ಸ್ 2 ಅನ್ನ ಹಾಕಿ ಕೋರ್ಸ್ ಶುಲ್ಕವನ್ನ ಮಾತ್ರ ಪಾವತಿ ಮಾಡಿರ್ತೀರಿ. ಹೌದಾ? ಈಗ ಫಸ್ಟ್ ಪಾಯಿಂಟ್ ಅಲ್ಲಿ ಇದ್ದವರಿಗೆ ಇದು ಸಂಬಂಧ. ಸೊ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ನೀವೇನ್ ಮಾಡಿದಿರಿ, ಚಾಯ್ಸ್ 2 ಹಾಕಿದಿರಿ, ಅದ್ರದ್ದೇನು 65,000 1.5 ಲ್ಯಾಕ್ ಇತ್ತು, ಅದನ್ನೆಲ್ಲ ನೀವು ಪೇಮೆಂಟ್ ಮಾಡಿದಿರಿ. ಅದಾದ್ಮೇಲೆ AIQ ಸೆಕೆಂಡ್ ರೌಂಡ್ ಅಲ್ಲೂ ನಿಮಗೆ ಸೀಟ್ ಸಿಗ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ರಾಜ್ಯದಲ್ಲೂ ಸೀಟ್ ಸಿಗ್ಲಿಲ್ಲ, ಆದ್ರೂ ನೀವು KEಗೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದ್ರೆ 2 ಲಕ್ಷ ರೂಪಾಯಿಯನ್ನ ನೀವು ದಂಡವಾಗಿ ಪಾವತಿ ಮಾಡಬೇಕು. ಮತ್ತೆ ಕೋರ್ಸ್ ಶುಲ್ಕವನ್ನು ಕೂಡ ವಾಪಸ್ ಕೊಡೋದಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಸೊ ಅಂದ್ರೆ ಇದು ಯಾವ ರೀತಿ ಅಂತ ಅಂದ್ರೆ, ಈಗ ಚಾಯ್ಸ್ 1, ಈಗ ನಿಮಗೆ ಆಪ್ಷನ್ ಏನು, ಆಪ್ಷನ್ ಎಂಟ್ರಿದಲ್ಲಿ ಫಸ್ಟ್ ಸೀಟೇ ಅಲಾಟ್ ಆಗಿಬಿಟ್ಟಿದೆ. ಈಗ ನಿಮಗೆ ಬೇರೆ ಚಾಯ್ಸ್ ಅಲೋ ಇರೋದಿಲ್ಲ. ಈಗ ಏನ್ ಮಾಡ್ತೀರಿ ನೀವು, ಈಗ ಕರ್ನಾಟಕದಲ್ಲಿ ಅಡ್ಮಿಷನ್ ತಗೊಳ್ಳೇಬೇಕು, ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡಿ ತಗೊಂಡ್ಬಿಡ್ತೀರಿ. MCC ಅಲ್ಲಿ ಏನಾಗ್ತದ ಅಂದ್ರೆ, ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಇದಕ್ಕಿಂತ ಒಂದು ಒಳ್ಳೆ ಕಾಲೇಜ್ ಸಿಕ್ತು, ನೀವು MCC ಹೋಗ್ಬೇಕು ಅಂದ್ರೆ ನೀವು G ಸೀಟ್ ಪಡ್ಕೊಂಡು ಚಾಯ್ಸ್ 1 ಅನ್ನ ಹಾಕಿದ್ರು ಕೂಡ, ಸಾರಿ ಚಾಯ್ಸ್ 2 ದವರಿಗೆ ಮಾತ್ರ ಇದು, ಓಕೆ, ಚಾಯ್ಸ್ 2 ಹಾಕಿ ನೀವು ಕೋರ್ಸ್ ಶುಲ್ಕ ಪಾವತಿ ಮಾಡಿದ್ರೆ ನಿಮಗೆ ಈ ದುಡ್ಡನ್ನು ವಾಪಸ್ ಕೊಡ್ತಾರೆ. ಈವನ್ ನೀವು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡು ನೀವು ಸೆಕೆಂಡ್ ರೌಂಡ್ ಅಲ್ಲಿ MCC ಅಲ್ಲಿ ಏನಾದ್ರು ಸೀಟ್ ಸಿಕ್ಕು ಆ ಸೀಟಿಗೆ ಹೋಗ್ತೀರಿ ಅಂತಂದ್ರು ಕೂಡ KE ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದನ್ನು ಕೂಡ ವಾಪಸ್ ಕೊಡಬಹುದು, ಚಿಂತೆ ಮಾಡಬೇಡಿ. ಆದ್ರೆ ಇಲ್ಲಿ ಮಾತ್ರ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರೇ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿ ಅಥವಾ AIQದಲ್ಲಿ ಸೀಟ್ ಸಿಕ್ಕರೆ ನೀವು ಇಲ್ಲಿ ಫೈನಲ್ ರಿಸಲ್ಟ್ ಆಗೋದಕ್ಕಿಂತ ಮುಂಚೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾ ದುಡ್ಡು ವಾಪಸ್ ಕೊಟ್ಬಿಡ್ತಾರೆ. ಒಂದೊಮ್ಮೆ ನೀವು ಇಲ್ಲಿ ಯಾವುದೇ ಸೀಟ್ ಹೊರಗೆಲ್ಲೂ ಸಿಕ್ಕಿಲ್ಲ, ಆದ್ರೂ ಇಲ್ಲಿ ಬಂದು ನನಗೆ ಸೀಟ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಅಂದ್ರೆ, ಸೊ ನಿಮ್ಮ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ನೀವು ಕಟ್ಟಿರುವಂತಹ ದುಡ್ಡಾಗಿರ್ಬೋದು ಅಥವಾ ಯಾವುದೇ ಕಾಷನ್ ಡಿಪಾಸಿಟ್ ಅಥವಾ ಮುಂಗಡ ಕೋರ್ಸ್ ಶುಲ್ಕ ಏನಿದೆ ಅದನ್ನು ವಾಪಸ್ ಕೊಡೋದಿಲ್ಲ. ಅದರಲ್ಲೂ G ಸೀಟ್ ಸಿಕ್ಕವರಿಗೆ ಮಾತ್ರ 2 ಲಕ್ಷ ರೂಪಾಯಿಯನ್ನು ಕೂಡ ಹಾಕ್ಬಿಟ್ಟು, ದಂಡ ಅಂತ ಹಾಕ್ಬಿಟ್ಟು ಅದನ್ನು ಕೂಡ ತಗೋತಾರೆ. 7th ಪಾಯಿಂಟ್, ಇಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದಂತೂ ಕಾಮನ್ ಪಾಯಿಂಟ್, ಇದು ಎಲ್ಲರಿಗೂ ಇರುವಂತದ್ದು. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇದಿಷ್ಟು, ಇವೆಲ್ಲವನ್ನ ಸಿಂಪಲ್ ಆದ ವರ್ಡ್ಸ್ ಅಲ್ಲಿ ಭಾಷೆಯಲ್ಲಿ KE ಡೈರೆಕ್ಟರ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಅವರ ವಿಡಿಯೋವನ್ನು ನೋಡಿ. ಸೊ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.